ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ. ತುಂಬ ಸಖತ್ತಾಗಿರ್ತದೆ. ಈ ಬಿಸಿಬೇಳೆ ಬಾತು ತುಂಬ ರುಚಿಕರವಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಬಿಸಿಬೇಳೆ ಬಾತ್ ಮಾಡೋಕ್ಕೆ 1 ಲೋಟದಷ್ಟು ಅಕ್ಕಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಆ 1 ಲೋಟ ಅಕ್ಕಿಗೆ ನಾವು 3 ಲೋಟಷ್ಟು ಹಾಕ್ತೀವಲ್ಲ ನೀರು, ಇಲ್ಲಿ 6 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಿಸೋಕ್ಕೆ ಅಕ್ಕಿನ ಹಾಕೊಬೇಕು. ಒಂದು ಲೋಟಕ್ಕೆ 6 ಲೋಟದಷ್ಟು ಬಿಸಿಬೇಳೆ ಬಾತ್ಗೆ ನೀರನ್ನ ಸೇರಿಸ್ಕೊಂಡು ಬೇಯಿಸೋಕೆ ಹಾಕೊಬೇಕು. ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ಳಿ. ಅರಿಶಿನ ಪುಡಿನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಇಲ್ಲಿ 1 ಲೋಟಕ್ಕೆ ಎಷ್ಟು ಹಾಕ್ಕೊತೀವೋ ಅಳತೆಗೆ ಅದಕ್ಕೆ ಡಬಲ್ ಅಷ್ಟು ಹಾಕೊಬೇಕು ಉಪ್ಪು. ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ. ಅಚ್ಕಾರದ ಪುಡಿನೂ 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸಿ ಬೇಗ ಹಾಕ್ಕೊಂಬಿಡಿ ಒಂದು ಕಡೆ. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. 2 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ವಲ್ಲ, ಅರ್ಧ ಲೋಟ ತೊಗರಿಬೇಳೆ ತೊಗೊಳ್ಳಿ. ಇಲ್ಲಿ ಅರ್ಧ ಲೋಟದಷ್ಟು ನಾವು ತೊಗರಿಬೇಳೆ ತೊಗೊಂಡಿದ್ದೀವಿ. 1 ಲೋಟನೂ ತೊಗೊಬೋದು, ಅರ್ಧ ಲೋಟನೂ ತೊಗೊಬೋದು. ಇಲ್ಲಿ ನಾವು ಅರ್ಧ ಲೋಟದಷ್ಟು ಬೇಳೆನ ತೊಗೊಂಡಿದ್ದೀವಿ. ಅರಿಶಿನ ಪುಡಿ ಸೇರಿಸ್ಕೊಡಿ. ಅರಿಶಿನ ಪೌಡ್ರು ಜೊತೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹಿಂಗು ಸೇರಿಸ್ಕೊಬೇಕು. ಇಲ್ಲಿ ಬೇಳೆ ಬೇಯೋಗೋಗೇ ಹಿಂಗು, ಅರಿಶಿನ ಪೌಡ್ರು, ಖಾರದ ಪುಡಿ ಎಲ್ಲ ಸೇರಿಸ್ಕೊಳ್ಬಿಡ್ರಿ. ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಡಿ. ಆವಾಗ ಕಟ್ಟು ಸ್ವಲ್ಪ ತಿಕ್ನೆಸ್ ಆಗಿರ್ತದೆ, ತುಂಬ ಚೆನ್ನಾಗಿ ಬರ್ತದೆ ಬೇಳೆ ಕಟ್ಟೆಲ್ಲ. ಬೇಳೆನೂ ಚೆನ್ನಾಗಿ ಬೇಗ ಬೆಂದೋಗುತ್ತೆ. ನೋಡಿ ಇವಾಗ ವಿಸಿಲ್ನ ಸೇರಿಸ್ಕೊಂಬಿಡಿ. 3 ವಿಸಿಲ್ ಬರಬೇಕು. ನೋಡಿ 3 ವಿಸಿಲ್ ಬಂದಿದೆ. ನೋಡಿ ಈ ರೀತಿ ಆಗೋಗಿರ್ತದೆ. ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ಳಿ. ಬೀಟ್ರೂಟು, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ, ಟೊಮ್ಯಾಟೊ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ತರಕಾರಿ ಬೇಕಾದರೂ ನೀವು ಸೇರಿಸ್ಕೊಬೋದು. ಬಿಸಿಬೇಳೆ ಬಾತ್ಗೆ ಡಬ್ಬಲ್ ಬೀನ್ಸ್ ಆದರೂ ಸೇರಿಸ್ಕೊಬೋದು, ಬಟಾಣಿ ಆದರೂ ಸೇರಿಸ್ಕೊಬೋದು, ಯಾವ ತರಕಾರಿ ಆದರೂ ಸೇರಿಸ್ಕೊಬೋದು. ನಿಮ್ಮ ಇಷ್ಟ. ನೀವು ಯಾವ್ಯಾವ ತರಕಾರಿ ತಿಂತೀರೋ ಅದನ್ನೆಲ್ಲ ಸೇರಿಸ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ಬೋದು. ಇವಾಗ ತರಕಾರಿ ಬೇಯಬೇಕಲ್ವ, ಅದಕ್ಕೊಂದು ವಿಸಿಲ್ ಹಾಕೋಣ. 1 ಇಲ್ಲ 2 ವಿಸಿಲ್ ಬರೆಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ತರಕಾರಿ. ಇವಾಗ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಯೋಕೆ ಹಾಕ್ಕೊಳ್ಳಿ. ಒಗ್ಗರಣೆ ಮಾಡೋಕ್ಕೆ ನೋಡಿ, ಕಡಲೆಕಾಯಿ ಬೀಜ, ಕರಿಬೇವು, ಒಣಮೆಣಸಿನ್ಕಾಯಿ, ಬೆಲ್ಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಿಂಗು, ಬೇಳೆ ಪೌಡ್ರು, ಕೊತ್ತಂಬರಿ, ಕ್ಯಾಪ್ಸಿಕಮ್ಮು, ಬೇಳೆ ಪೌಡ್ರ್ ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲವನ್ನು ಒಂದೊಂದು ಕಪ್ಪಷ್ಟು ತೊಗೊಂಡು, ಜೀರಿಗೆ 1 ಸ್ಪೂನು, ಮೆಂತ್ಯ 1 ಸ್ಪೂನು, ಸಾಸಿವೆ 1 ಸ್ಪೂನು, ಮೆಂತ್ಯ ಕಾಳು, ಜೀರಿಗೆ ಕಾಳು, ಮೆಣಸು ಇಷ್ಟು 1 ಸ್ಪೂನಷ್ಟು ತೊಗೊಂಡು ಹುರಿಕೊಬೇಕು. 1 ಕಪ್ಪಷ್ಟು ಧನಿಯಾ, ಒಂದು 10 ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು, ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಜಾಕಾಯಿ, ಜಾಪತ್ರೆ ಇಷ್ಟನ್ನು ಪೌಡ್ರ್ ಮಾಡ್ಕೊಳ್ಬೇಕು ತರ್ತರಿಯಾಗಿ. ಅದು ಯಾವಾಗ ಬೇಕಾದರೂ ಬಾಕ್ಸಲ್ಲಿ ಇಟ್ಕೊಂಡಿರ್ಬೋದು. ಇವಾಗ ನೋಡಿ ಒಗ್ಗರಣೆ ಹಾಕೋಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಳ್ಳಿ. ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀವಿ, ಒಂದು ಅರ್ಧ ಕಪ್ಪಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀವಿ. ನೋಡಿ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊತಾ ಇದ್ದೀವಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಹಿಂಗನ್ನ ಸೇರಿಸ್ಕೊಳ್ಳಿ. ಹಿಂಗನ್ನ
ಇಲ್ಲಿ ಮೇನ್ ಬಿಸಿಬೇಳೆಬಾತಿಗೆ ಹಿಂಗೆ ಹಾಕಲೇಬೇಕು, ಸ್ಕಿಪ್ ಮಾಡೋಂಗಿಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ಇವಾಗ ನೋಡಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗಿದೆ. ಇವಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಕಡಲೆಕಾಯಿ ಬೀಜ ಒಂದು ಮಾತ್ರ. ಇಲ್ಲಿ ನಾವು ಬಟಾಣಿ ಕಾಳನ್ನು ಸೇರಿಸ್ಕೊಂಡಿಲ್ವಲ್ಲ, ಅದಕ್ಕೆ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿರ್ತದೆ ಟೇಸ್ಟಿಯಾಗಿ. ಈ ಕಡಲೆಕಾಯಿ ಬೀಜ ಮಕ್ಕಳು ಭಾಳ ಇಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಕಡಲೆಕಾಯಿ ಬೀಜ ಸೇರಿಸ್ಕೊಳ್ಳಿ. ಇವಾಗ ಎಲ್ಲ ಪೌಡ್ರನ್ನ ಹಾಕೊಂಬಿಡಿ. ಧನಿಯಾ, ಖಾರದ ಪುಡಿ, ಬೇಳೆ ಪೌಡ್ರು, ಬೆಲ್ಲ ಎಲ್ಲ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಹುಣ್ಸೆಹಣ್ಣು ನೆನೆಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀವಿ. ನೋಡಿ ಹುಣ್ಸೆಹಣ್ಣು ರಸನ ಸ್ವಲ್ಪ ಹಾಕ್ಕೊಂಬಿಡ್ರಿ. ಇವಾಗ ಇಲ್ಲಿ ನೋಡಿ ಇರಲಿ, ಈ ರೀತಿ ಹುಣ್ಸೆಹಣ್ಣು ರಸನ ಸೇರಿಸ್ಕೊಂಬಿಡಿ. ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಅದು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಎಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಎಲ್ಲವನ್ನು ನೀಟಾಗಿ ಹೊಂದ್ಕೊಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.